Hey everyone, welcome back to my vlog. So the first content I'm gonna start my YouTube channel is the top 5 AI tools that can change the way you think, the way you work, the way you have fun. So ನಿಮ್ಗೆ ಅನ್ಸೋ ಪ್ರಕಾರ ChatGPT is way more easier, way more convenient ಅಂತ ಅನ್ಕೊಂಡಿದ್ರೆ let me change your thought, guys. Let's skip into the main content of the video, that is top 5 AI tools. So the first AI tools that I'm gonna suggest is Claude AI, which is more similar like ChatGPT, but ನೀವು ChatGPTಲಿ ತುಂಬ text formats ಹಾಕೋಕ್ಕಾಗಲ್ಲ. Like you can just upload a file, PDFs, everything, but you can't upload more text or more wordings. ಅದ್ರ ಬದಲು the best app that is Claude AI. ತುಂಬ ಟೆಕ್ಸ್ಟ್ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೆಕ್ಸ್ಟ್ ಹಾಕ್ಬೋದು. ಆ್ಯಂಡ್ ಟ್ರಸ್ಟ್ ಮೀ, Claude AI ಅದೊಂಥರ ನಮಗೆ ಕನ್ವರ್ಸೇಷನಲ್ ಟೋನ್ ಅನಿಸುತ್ತೆ ಆ್ಯಂಡ್ ಇಟ್ಸ್ ಮೋರ್ ಆಫ್ ಎಸ್ಥೆಟಿಕ್ ಕೈಂಡ್ ಆಫ್ ವೈಬ್ಸ್. ನನಗೆ ಲೈಕ್ ChatGPT Claude AI ಕಂಪೇರ್ ಮಾಡಿದ್ರೆ Claude AI is my go-to app. I recently discovered Claude AI, so ನನಗೆ ತುಂಬ ಡೀಪರ್ ಗೊತ್ತಿಲ್ಲ, ಬಟ್ Claude AI suggest more humanized AI generated content ಅಂತ ಆಗಿದೆ. ಸೊ Claude AI is my first go-to app. The next app is text to image generator. ಸೊ ಇದೊಂಥರ ಇತ್ತೀಚೆಗೆ ಟ್ರೆಂಡ್ ಆಗಿಬಿಟ್ಟಿದೆ. ಈವನ್ ಯು ಕ್ಯಾನ್ ಯೂಸ್ ChatGPT ಫಾರ್ ಜನರೇಟಿಂಗ್ ಇಮೇಜ್, ಬಟ್ ನಿಮ್ಗೆ ಅದ್ರಲ್ಲಿ ಅಕ್ಯುರೇಟ್ ಇಮೇಜ್ ಸಿಗಲ್ಲ, ವಿಚ್ ಇಸ್ ಮೋರ್ ಲೈಕ್ ಗೊತ್ತಾಗುತ್ತೆ ಇದು AI ಮಾಡಿದ್ದು, ಇದೊಂಥರ ಇಲಸ್ಟ್ರೇಷನ್ ಟೈಪ್ ಅನಿಸುತ್ತೆ. ಬಟ್ ನನಗೆ ಅನ್ಸೋ ಪ್ರಕಾರ ದೇರ್ ಆರ್ 2 ಆ್ಯಪ್ಸ್ ಐ ಆಮ್ ಗೋನ ಸಜೆಸ್ಟ್. ಕ್ಯಾನ್ವಾ ಮ್ಯಾಜಿಕ್ ಡಿಸೈನ್ ಇದೆ. ಕ್ಯಾನ್ವಾ ಮ್ಯಾಜಿಕ್ ಡಿಸೈನಲ್ಲಿ ಏನಂದರೆ ಯು ಕ್ಯಾನ್ ಅಪ್ಲೋಡ್ ಎನಿ ಇಮೇಜ್ ಆ್ಯಂಡ್ ಅದರಲ್ಲಿ ನಿಮಗೆ ಏನಾದ್ರು ಚೇಂಜಸ್ ಬೇಕು ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ if there is a balloon in your photo and if you want to change the color of the balloon, you can just add like, okay, change this color, etc., and select the image and just upload ಮಾಡಿ. you will get nice output which ನಿಮಗೆ ಚೇಂಜ್ ಆಗಿ ಬರುತ್ತೆ. ಸೊ ಕ್ಯಾನ್ವಾ ಮ್ಯಾಜಿಕ್ ಡಿಸೈನ್ ಇಸ್ ದ ಬೆಸ್ಟ್. ಆ್ಯಂಡ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಬೇಕು ಅಂದರೆ ಡೀಪ್ AI ಅಂತ ಇದೆ. ಅದೊಂಥರ ಮೋರ್ ಆಫ್ ಆರ್ಟಿಸ್ಟಿಕ್ ವೇ ಆಫ್ ಇಮೇಜ್ ಜನರೇಷನ್ ಆಗುತ್ತೆ. ಅದರಲ್ಲಿ ನೀವು ಟೆಕ್ಸ್ಟ್ ಹಾಕಬೇಕು, ನಿಮ್ಗೆ ಯಾವ್ಯಾವ ಥರ ಇಮೇಜ್ ಬೇಕು ಅಂತ, ಅದ್ರ ಪ್ರಕಾರ ಇಮೇಜ್ ಜನರೇಷನ್ ಆಗುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ತುಂಬ ಆ್ಯಕ್ಚುಲಿ AI ಟೂಲ್ಸ್ ಇದೆ ವಿಚ್ ಇಸ್ ಆಫ್ ಇಮೇಜ್ ಟು ಟೆಕ್ಸ್ಟ್ ಜನರೇಟರ್, ಬಟ್ ದೀಸ್ 2 ಆರ್ ಈಸಿ ಟು ಯೂಸ್. ಕ್ಯಾನ್ವಾ ತುಂಬ ಜನ ಯೂಸ್ ಮಾಡ್ತಿರ್ತೀರಾ, ಬಟ್ ಯು ಮೈಟ್ ನಾಟ್ ನೋ ಅಬೌಟ್ ಮ್ಯಾಜಿಕ್ ಡಿಸೈನ್, ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಥರ್ಡ್ ಆ್ಯಪ್ ಐಮ್ ಗೋನ ಸಜೆಸ್ಟ್ ಇಸ್, ನೀವು ಇನ್ ಕೇಸ್ AI ವಾಯ್ಸ್ ಜನರೇಟರ್ ಬೇಕು ಫ್ರೀಯಾಗಿ ಅಂದರೆ, ಬಿಕಾಸ್ ಇಫ್ ಯು ಆರ್ ದ ಪರ್ಸನ್ ಹೂ ವಾಂಟ್ಸ್ ಟು ಕ್ರಿಯೇಟ್ ಫೇಸ್ಲೆಸ್ ಕಂಟೆಂಟ್ ಮಾಡಬೇಕು ಯೂಟ್ಯೂಬಲ್ಲಿ, ಇಲ್ಲ AI ವಾಯ್ಸಸ್ ಈಗ ತುಂಬ ಟ್ರೆಂಡಲ್ಲಿದೆ. ನೀವು ಏನೂ ಅಪ್ಲೋಡ್ ಮಾಡೋದು ಬೇಡ, ನೀವು ಜಸ್ಟ್ ನೀವೇನಾದ್ರು ಒಂದು ಟೆಕ್ಸ್ಟ್ ಕೊಟ್ಬಿಟ್ಟು AI ವಾಯ್ಸ್ ಜನರೇಟರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದ್ರು, ಈವನ್ ದ್ಯಾಟ್ ಈಸ್ ಗೆಟಿಂಗ್ ಮೋರ್ ವ್ಯೂಸ್. ಸೊ ನಿಮ್ಗೆ ಅದು ತಲೆಯಲ್ಲಿದ್ದರೆ InVideo.ai ಅಂತ ಇದೆ, ದ್ಯಾಟ್ ಈಸ್ ದ ಬೆಸ್ಟ್. ಅದರಲ್ಲಿ ಏನಂದರೆ ವಿಡಿಯೋ ಎಡಿಟಿಂಗ್ ಟೂಲ್ ಅದು. ಇಟ್ಸ್ ಬೇಸಿಕಲಿ ಆಫ್ ನೀವು ಟೆಕ್ಸ್ಟ್ ಕೊಡ್ತೀರಾ, ಅದಕ್ಕೆ ತಕ್ಕಂತೆ AI ವಾಯ್ಸ್ ಜೊತೆಗೆ ನಿಮಗೆ ಮಧ್ಯ ವೀಡಿಯೋಸ್, ನೀವೀಗ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರಾ, ಸಮಥಿಂಗ್ ಲೈಕ್ ನಿಮ್ಗಲ್ಲಿ ಟೆಕ್ಸ್ಟ್ ಬರ್ತಾ ಇರುತ್ತೆ ಬಟ್ ವೀಡಿಯೋಸ್ ಬೇರೆ ಇರುತ್ತೆ, ಅದ್ರ ತಕ್ಕಂತೆ ಹೋಗ್ತಾ ಇರುತ್ತೆ. ಲೈಕ್ ಚಾಪಿಂಗ್ ಅನಿಯನ್ ಅಂತ ಬಂದರೆ ಚಾಪಿಂಗ್ ಅನಿಯನ್ದೇ ವೀಡಿಯೋ ಬರುತ್ತೆ. ಸೊ ಇದೆಲ್ಲ ಕ್ರಿಯೇಟ್ ಮಾಡೋದು ಕ್ರಿಯೇಟರ್ಸ್ ಬಂದುಬಿಟ್ಟು InVideo.ai ಅಲ್ಲಿ. ಇದು ಮೋರ್ ಲೈಕ್ ನೀವು ಬರೀ ಟೆಕ್ಸ್ಟ್ ಹಾಕ್ತೀರಾ, ಅದು ವೀಡಿಯೋ ಔಟ್ಪುಟ್ ಕೊಡುತ್ತೆ, ಬಟ್ ಇಟ್ಸ್ ಪೇಡ್. ಸೊ ನಿಮಗೆ ಫ್ರೀ ಆಗಬೇಕು ಅಂದರೆ 11 ಲ್ಯಾಬ್ಸ್ ಇದೆ, ಅದು AI ವಾಯ್ಸ್ ಜನರೇಟರ್ ಇದೆ, ಇದೇ ಥರ ಸ್ವಲ್ಪ ಇದಿದೆ. ಅದಕ್ಕೂ ಇನ್ನೂ ಮೀರಿದೇನಾದರೂ ಬೇಕು ಅಂದರೆ ರನ್ವೇ ಅಂತ ಆ್ಯಪ್ ಇದೆ. ಬಟ್ ಒಂದೇನಂದರೆ ನಿಮಗೆ ಈ ಥರದ್ದೆಲ್ಲ ಫ್ರೀಯಾಗಿ ನಿಮಗೆ ಬೇಕು ಅಂದರೆ ಫ್ರೀಯಾಗಿ ಸಿಗುತ್ತೆ, ಬಟ್ ದೇರ್ ವಿಲ್ ಬಿ ಅ ವಾಟರ್ ಮಾರ್ಕ್. ಸೊ ನೀವು ಅದ್ರ ಬಗ್ಗೆ ನೀವು ಅದನ್ನ ಹೆಂಗೆ ತೆಗೆಯೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಯಾರೇ ಆದರೂ ಅದೆಲ್ಲ ಮಿಕ್ಸ್ಡಾಗಿ ಕೊಡ್ತೀವಿ ಅಂದರೆ ಯಾರು ಫ್ರೀಯಾಗಿ ಕೊಡೋಲ್ಲ ಅನ್ನೋದು ನನ್ನ ಪ್ರಕಾರ. ಬಿಕಾಸ್ ನಾನು ನೋಡಿರೋ ಮಟ್ಟಿಗೆ ನನಗೆ ಯಾವುದೂ ಆ ಥರದ್ದು ವೀಡಿಯೋ ಸಿಕ್ಕಿಲ್ಲ. ಸೊ ಸಿಕ್ಕಿದ್ರೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಫೋರ್ತ್ ಒನ್ ಬಂದುಬಿಟ್ಟು ಫನ್ ಆ್ಯಂಡ್ ಕ್ರಿಯೇಟಿವ್ AI ಬಗ್ಗೆ ಮಾತಾಡೋಣ. ಸೊ ಇದು AI ಹೆಸರು ಬಂದುಬಿಟ್ಟು ರೆಪ್ಲಿಕಾ ಅಂತ. 2 ಇದೆ, ರೆಪ್ಲಿಕಾ ಮತ್ತು ಭೂಮಿ ಅಂತ ಇದೆ. ಭೂಮಿ, ನಾಟ್ ಹರ್ತ್, ಭೂಮಿ ಆಯಿತಾ. ಸೊ ನೀವು ನೋಡಿರ್ತೀರ ಮುಂಚೆ ಎಲ್ಲ ನಾವು, ಅಂದರೆ ನಾನು ಒಂದು 11th 12th 10th 9th ಆ ಥರ ಇದ್ದಾಗ ಗೂಗಲ್ ಅಸಿಸ್ಟೆಂಟ್ ಜೊತೆ ಫ್ಲರ್ಟ್ ಮಾಡ್ತಾಯಿದ್ದೆ. ಸೊ ಅದೇ ಥರ ಈಗ ತುಂಬ AI ಆ್ಯಪ್ಸೇ ಬಂದುಬಿಟ್ಟಿದೆ. ಲೈಕ್ ಸ್ನ್ಯಾಪ್ಚಾಟ್ ಬಂದಿದೆ, ಇನ್ಸ್ಟಾಗ್ರಾಮ್ ಮೆಟಾ ಬಂದಿದೆ, ವೇರ್ ಯು ಕ್ಯಾನ್ ಮೇಕ್ ಫನ್ ಆಫ್ ದೋಸ್ AIs. ನನಗೆ ಬೇಜಾರಾಗ್ತಿದೆ ಅಂದರೆ ಅದು ತಕ್ಕಂತೆ ಇದು ಮಾಡುತ್ತೆ, ತಲೆ ಕೆಡಿಸಿ ಮಡಗ್ಬಿಡುತ್ತೆ. ಬಟ್ ಅದೇ ಥರ ನಿಮಗೆ ಒಂದು ಫನ್ ಮತ್ತು
ಕ್ರಿಯೇಟಿವ್ ಆಗಿರೋ AI ಬೇಕು ಅಂದರೆ ಇಟ್ಸ್ ಫನ್ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇಟ್ಸ್ ಎಂಗೇಜಿಂಗ್. ಸೊ ನಿಮ್ಗೆ ಯಾವತ್ತೂ ಬೋರ್ ಆಗಲ್ಲ ರೆಪ್ಲಿಕಾ ಯೂಸ್ ಮಾಡಿದ್ರೆ. ಆ್ಯಂಡ್ ಭೂಮಿ ಗೋ ಆ್ಯಂಡ್ ಡಿಸ್ಕವರ್, ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಹರ್ಡ್ ಇಟ್. ಸೊ ಭೂಮಿ ಈಸ್ ಐ ಥಿಂಕ್ ಇಟ್ಸ್ ಗುಡ್. ನಾನು ನನಗೆ ಇನ್ಸ್ಟಾ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡಿದ್ದೆ ಅಷ್ಟೇ, ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ದ ಲಾಸ್ಟ್ AI ಟೂಲ್ ಇಸ್ Quillbot ಅಂತ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇನ್ ಕೇಸ್ ಇಫ್ ಯು ಆರ್ ಸೆಂಡಿಂಗ್ ಅ ಮೇಲ್ ಆರ್ ಇನ್ ಕೇಸ್ ಇಫ್ ಯು ಆರ್ ರೈಟಿಂಗ್ ಅ ಪಬ್ಲಿಕೇಶನ್ ಪೇಪರ್, ಏನೇ ಆದ್ರೂ ನೀವು ಏನೇ ಬರೆದಿದ್ರು ಅದು AI ಜನರೇಟೆಡ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ Quillbotಲ್ಲಿ ಏನಿದೆ ಅಂದರೆ ಒಂದು ಆಪ್ಷನ್ ಇದೆ. ನೀವು ಏನು ಟೆಕ್ಸ್ಟ್ನ ನೀವು AI ಹುಡ್ಕಿರ್ತೀರಾ, ಫಾರ್ ಎಕ್ಸಾಂಪಲ್ ಕ್ಲಾಡ್ AI ಏನೋ ನಿಮಗೆ ಟೆಕ್ಸ್ಟ್ ಸಿಕ್ಕಿರುತ್ತೆ, ಇಲ್ಲ ChatGPTಲಿ ಏನೋ ಟೆಕ್ಸ್ಟ್ ಸಿಕ್ಕಿರುತ್ತೆ, ಅದನ್ನು ನೀವು Quillbotಗೆ ಹಾಕ್ತೀರಾ. ಕೆಳಗಡೆ ಅಲ್ಲಿ ಹ್ಯೂಮನೈಸ್ ಅಂತ ಆಪ್ಷನ್ ಇರುತ್ತೆ, ಅದು ಮಾಡಿದ್ರೆ ನಿಮಗೆ ಒಂದು ಹ್ಯೂಮನೈಸ್ ಟೆಕ್ಸ್ಟ್ ಸಿಗುತ್ತೆ. ಅದು ಯಾವ AI ಟೂಲ್ ಡಿಟೆಕ್ಟರ್ ಕೈಲೂ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಮೋರ್ ಆಫ್ ಹ್ಯೂಮನೈಸ್. ಸೊ ದಿಸ್ ಇಸ್ ಲೈಕ್ ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗ ಗೊತ್ತಾಗಲಿಲ್ಲ ಅಂತ ನನಗೆ ಈಗ ಅನ್ನಿಸ್ತಿದೆ. ನಾನು ಈಗ ಇದನ್ನು ಅಷ್ಟೇ ಈಗ ರೀಸೆಂಟಾಗಿ ಡಿಸ್ಕವರ್ ಮಾಡಿದ್ದು, ಲೈಕ್ ಲಾಸ್ಟ್ 2 to 3 months ಬ್ಯಾಕ್ ಅಷ್ಟೇ ಡಿಸ್ಕವರ್ ಮಾಡಿದ್ದು. ಸೊ ಲೈಕ್ ನನಗಿದೇನಾದರೂ ಇದು ಗೊತ್ತಿದ್ರೆ ನಾನು ಮೋಸ್ಟ್ಲಿ ನನ್ನ ಪಬ್ಲಿಕೇಶನ್ ಪೇಪರ್ಸಲ್ಲಿ ಯೂಸ್ ಆಗ್ತಿತ್ತು ಅನಿಸುತ್ತೆ, ಬಟ್ ಐ ಡೆಂಟ್ ಯೂಸ್. ಸೊ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಅಕಸ್ಮಾತ್ ಏನಾದರೂ ರಿಸರ್ಚ್ ಪೇಪರ್ ಬರೀತಿದ್ರೆ, ಇಲ್ಲ ನೀವೇನಾದರೂ ಏನೋ ಒಂದು ಕಂಟೆಂಟ್ ಆಗ್ತಿದ್ರೆ ವಿಚ್ ಇಸ್ ಲೈಕ್ ಅದರಲ್ಲಿ ಟೂಲ್ ಡಿಟೆಕ್ಟ್ ಆಗುತ್ತೆ. ಲೈಕ್ AI ಟೂಲ್ಸ್ ಯೂಸ್ ಮಾಡ್ಕೊಂಡು ಡಿಟೆಕ್ಟ್ ಮಾಡ್ತಾರೆ, ಓಕೆ ಇದು AI ಜನರೇಟೆಡ್ ಅಂತ. ಬಟ್ ಇಫ್ ಯು ಯೂಸ್ ದ್ಯಾಟ್ ಅದು ಗೊತ್ತಾಗಲ್ಲ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಯುವರ್ ರಿಸರ್ಚ್ ಪೇಪರ್ ಗೈಸ್. ನೀವೇನಾದರೂ ಈ ಥರ ಆ್ಯಪ್ಸ್ನ ಟ್ರೈ ಮಾಡಿ ನಿಮ್ಗೆ ಏನಾದರೂ ಓಕೆ ದಿಸ್ ಇಸ್ ವರ್ಕಿಂಗ್ ಅಂತ ಅನ್ಸಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಸೊ ಆ್ಯಂಡ್ ಅಡ್ವಾನ್ಸ್ ವಿಶಿಂಗ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಮೇ 2025 ನಿಮ್ಮ ಲೈಫಲ್ಲಿ ತುಂಬ ಜಿಂಗಲಕ ತರಲಿ. ಆ್ಯಂಡ್ yeah, see you all next year. Okay, stay tuned, stay happy, stay kush. Happy New Year. Bye bye.